ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಸದ್ಯ ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳಿಗೆ ಮೆಡಿಕಲ್ ಟೆಸ್ಟ್ ಅನ್ನ ವೈದ್ಯಕೀಯ ಪರೀಕ್ಷೆಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸರ್ಕಾರಿ ವೈದ್ಯರನ್ನ ಠಾಣೆಗೆ ಕರೆಸಿಕೊಳ್ಳಲಾಗಿದೆ. ಠಾಣೆಯಲ್ಲೇ ಮೆಡಿಕಲ್ ಚೆಕಪ್ಗೆ ವ್ಯವಸ್ಥೆ ಮಾಡಿದ್ದಾರೆ. ಆ ನಂತರ ಕೋರ್ಟ್ ಮುಂದೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಸಂಜೆ 4:30 ಕೋರ್ಟ್ಗೆ ಹಾಜರುಪಡಿಸ್ತಾರೆ ಪೊಲೀಸರು. ದರ್ಶನ್, ಪವಿತ್ರ ಗೌಡ ಮತ್ತು 4 ಠಾಣೆಯಲ್ಲೇ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ನ್ಯಾಯಾಧೀಶರ ಮುಂದೆ ಆರೋಪಿಯೊಬ್ಬನನ್ನ ಹಾಜರುಪಡಿಸುವ ಸಂದರ್ಭದಲ್ಲಿ ಆತನ ಮೆಡಿಕಲ್ ಕಂಡೀಷನ್ನ ವರದಿಯನ್ನ ಕೂಡ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಸದ್ಯ ಸರ್ಕಾರಿ ವೈದ್ಯರನ್ನ ಇನ್ನು ಸ್ಟೇಷನ್ ಮುಂಭಾಗದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಸದ್ಯ ಆರೋಪಿಗಳನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಈ ಮಧ್ಯೆ ದರ್ಶನ್ ಅವರ ಅಭಿಮಾನಿಗಳು ಕೂಡ ಸ್ಟೇಷನ್ ಮುಂದೆ ಜಮಾಯಿಸಿದ್ರು. ಅವರನ್ನ ಪೊಲೀಸರು ಚದುರಿಸ್ತಾ ಇದ್ದಾರೆ. ಆ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ತಮ್ಮ ನೆಚ್ಚಿನ ನಟ ಅರೆಸ್ಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಅವರ ಅಭಿಮಾನಿಗಳು ಅಲ್ಲಿ ಜಮಾಯಿಸಿದರು. ಪೊಲೀಸರು ತಕ್ಷಣ ಅವರನ್ನ ಸ್ಥಳದಿಂದ ಚದುರಿಸಿದ್ದಾರೆ. ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ನಲ್ಲಿ ವಿಚಾರಣೆಗೆ ಒಳಪಡಿಸಿದ್ರೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಆರೋಪಿಗಳನ್ನು ಕರೆತರಲಾಯಿತು. ಆದರೆ ಇಲ್ಲೂ ಕೂಡ ಅದೇ ಕತೆ. ದರ್ಶನ್ ಅವರ ಅಭಿಮಾನಿಗಳು ಆಗಮಿಸಿದ್ದಾರೆ ಸ್ಥಳಕ್ಕೆ ಮತ್ತು ಅವರನ್ನ ಪೊಲೀಸರು ಚದುರಿಸಿದ್ದಾರೆ. ಇನ್ನೊಂದು ದೃಶ್ಯ ನೋಡ್ತಾ ಇದ್ದೀರಿ. ಪೊಲೀಸ್ ಠಾಣೆಗೆ ಸರ್ಕಾರಿ ವೈದ್ಯರು ಆಗಮಿಸ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ. ವೈದ್ಯಕೀಯ ಪರೀಕ್ಷೆಗೋಸ್ಕರ ಸ್ಟೇಷನ್ಗೆ ಬಂದಿದ್ದಾರೆ. ಈ ಕೇಸ್ನಲ್ಲಿ ಸಮಸ್ಯೆ ಆಗುತ್ತೆ. ಇನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಪ್ರಾಬ್ಲಮ್ ಆಗಬಹುದು, ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗಬಹುದು. ಈ ರೀತಿಯ ಸಮಸ್ಯೆಗಳು ಬೇಡ ಅನ್ನೋ ಕಾರಣಕ್ಕಾಗಿ ಸ್ಟೇಷನ್ಗೆ ವೈದ್ಯರನ್ನು ಕರೆಸಿ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ ಯಾರ ವೈದ್ಯಕೀಯ ಪರೀಕ್ಷೆ ಆಗಿಲ್ವೋ, ಒಟ್ಟು 13 ಮಂದಿ ಆರೋಪಿಗಳಿದ್ದಾರೆ. ಅದರಲ್ಲಿ ಕೆಲವರ ವೈದ್ಯಕೀಯ ಪರೀಕ್ಷೆ ಆಲ್ರೆಡಿ ಆಗಿದೆ. ಆಸ್ಪತ್ರೆಗೆ ಅವರನ್ನು ಕರ್ಕೊಂಡು ಹೋಗಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಆಗಿದೆ. ಯಾರು ಆಗಿರಲಿಲ್ವೋ, ಅಂದರೆ ಆ ನಂತರ ಅರೆಸ್ಟ್ ಆದವರು, ಅವರ ವೈದ್ಯಕೀಯ ಪರೀಕ್ಷೆಗೆ ಈಗ ಠಾಣೆಯಲ್ಲೇ ಪೊಲೀಸರು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಈ ಕೇಸ್ನಲ್ಲಿ ಸದ್ಯ IPC ಸೆಕ್ಷನ್ 302, 201 ಮತ್ತು 364 ಅಂದರೆ ಕೊಲೆ, ಕಿಡ್ನ್ಯಾಪ್ ಮತ್ತು ಸಾಕ್ಷ್ಯನಾಶ, ಈ 3 ಸೆಕ್ಷನ್ನ ಅಡಿಯಲ್ಲಿ ಪೊಲೀಸರು ಕೇಸು ಕೂಡ ದಾಖಲಿಸಿಕೊಂಡಿದ್ದಾರೆ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಇಲ್ಲಿಗೆ ಬೆಂಗಳೂರಿಗೆ ಕರೆತಂದ್ರು. ಅಂದರೆ ಅದು ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಬಂದರು. ಈಗ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಫೋನ್ ಸಂಪರ್ಕದಲ್ಲಿ. ಶಿವಕುಮಾರ್, ಸ್ಟೇಷನ್ ಸಮೀಪ ಸದ್ಯ ಏನಾಗ್ತಾ ಇದೆ? ರಕ್ಷತ್, ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸೇರಿ ಒಟ್ಟು 13 ಜನರಿಗೆ ಮೆಡಿಕಲ್ ಚೆಕಪ್ ಮಾಡಿಸುವಂತ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಿರುವಂತದ್ದು. KC ಜನರಲ್ ಸರ್ಕಾರಿ ಆಸ್ಪತ್ರೆ ವೈದ್ಯರನ್ನ ಇಲ್ಲಿಗೆ ಠಾಣೆಗೆ ಕರೆಸಿ ನಟ ದರ್ಶನ್, ಪವಿತ್ರ ಗೌಡ ಸೇರಿ ಒಟ್ಟು 4 ಪೊಲೀಸ್ ಠಾಣೆಯಲ್ಲೇ ಮೆಡಿಕಲ್ ಚೆಕಪ್ ಅನ್ನ ಮಾಡ್ತಾರೆ. ಉಳಿದ 9 ಜನ ಆರೋಪಿಗಳಿಗೆ ಬೆಳಗ್ಗೆನೆ KC ಜನರಲ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್ ಅನ್ನ ಮಾಡ್ತಿರುವಂತದ್ದು. ಬೆಂಗಳೂರಿನ 24ನೇ ACMM ನ್ಯಾಯಾಲಯಕ್ಕೆ ಸಂಜೆ 4:30 ಪ್ರೊಡ್ಯೂಸ್ ಮಾಡಲಿಕ್ಕೆ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನ ಪೊಲೀಸ್ ಅಧಿಕಾರಿಗಳು ಮಾಡಿರುವಂತದ್ದು. ದರ್ಶನ್, ಪವಿತ್ರ ಗೌಡ ಸೇರಿ ಒಟ್ಟು 13 ಮಂದಿಯನ್ನ ಪ್ರಕರಣದಲ್ಲಿ ಪೊಲೀಸರು ಅರೆಸ್ಟ್ ಪ್ರೊಸೀಜರ್ ಅನ್ನ ಮಾಡಿರುವಂತದ್ದು. ಸದ್ಯ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಹೊರಭಾಗದಲ್ಲಿ 100 ಸಂಖ್ಯೆಯಲ್ಲಿ ದರ್ಶನ್ ಅಭಿಮಾನಿಗಳು ಜಮಾವಣೆಗೊಂಡಿದ್ದಾರೆ. ಒಂದ್ ಕಡೆ ದರ್ಶನ್ ಪರವಾದಂತಹ ಘೋಷಣೆಗಳನ್ನು ಕೂಡ ಅಭಿಮಾನಿಗಳು ಕೂಗ್ತಿರುವಂತದ್ದು. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಸಂಪರ್ಕವನ್ನು ಕಲ್ಪಿಸುವಂತ 2 ಕಡೆಗಳಲ್ಲೂ ಕೂಡ ಅಭಿಮಾನಿಗಳು ಜಮಾವಣೆಗೊಂಡಿದ್ದಾರೆ. ಜೊತೆಗೆ ಇಲ್ಲಿಂದ ಹೊರಗಡೆ ಬರುವಂತ ಪ್ರತಿಯೊಂದು ಕಾರ್ಗೂ ಕೂಡ ಅವರು ಜೈಕಾರ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ ಯಾವುದೇ ವೆಹಿಕಲ್ ಮೂವ್ಮೆಂಟ್ ಆದ್ರೂ ಕೂಡ ದರ್ಶನೇ ಬಂದ್ರು ಅಂತೇಳಿ ಅಭಿಮಾನಿಗಳು ಘೋಷಣೆಯನ್ನ ಕೂಗ್ತಿರುವಂತದ್ದು ಒಂದ್ ಕಡೆ. ಮತ್ತೊಂದ್ ಕಡೆ ಭದ್ರತಾ ವೈಫಲ್ಯ ಆಗ್ಬಾರ್ದು, ಜೊತೆಗೆ ಭದ್ರತಾ ದೃಷ್ಟಿಯಿಂದ ಸದ್ಯ ಪೊಲೀಸ್ ಠಾಣೆಗೆ ಸರ್ಕಾರಿ ವೈದ್ಯರನ್ನ ಕರೆಸಿ ಅವರಿಂದ ಮೆಡಿಕಲ್ ಚೆಕಪ್ ಮಾಡುವಂತ ಕೆಲಸವನ್ನ ಸದ್ಯ ಮಾಡ್ತಿರುವಂತದ್ದು. ಸದ್ಯಕ್ಕೆ ಶಿವಕುಮಾರ್, ಅಂದ್ರೆ ಜೈಕಾರ ಅಂತಂದ್ರೆ ಹೆಂಗೆ? ಕೊಲೆ ಮಾಡಿದ ನಮ್ಮಣ್ಣನಿಗೆ ಜಯವಾಗ್ಲಿ ಅಂತಾನೆ ಹೆಂಗೆ? ರಕ್ಷತ್, ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಭಿಮಾನಿಗಳು ದರ್ಶನ್ ಪರವಾಗಿ ಜೈಕಾರ ಹಾಕ್ತಿದ್ದಾರೆ, ಡಿ-ಬಾಸ್ಗೆ ಜೈಕಾರ ಹಾಕ್ತಿದ್ದಾರೆ, ನಂಬಾಸು ದರ್ಶನ್ ಅಂತೇಳಿ ಘೋಷಣೆ ಕೂಗ್ತಿದ್ದಾರೆ. ಅಂದ್ರೆ ಪ್ರಕರಣ ಏನೇ ಇದ್ರು ಕೂಡ ದರ್ಶನ್ ಪರವಾದಂತಹ ಘೋಷಣೆಗಳು ಅಭಿಮಾನಿಗಳು ಹಾಕ್ತಿರುವಂತದ್ದು. ಅಂದ್ರೆ ಅಭಿಮಾನಿಗಳು ಈಗಲೂ ಕೂಡ ಹೇಳ್ತಿರುವಂತದ್ದು ಪ್ರಕರಣಕ್ಕೂ ದರ್ಶನ್ಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತೇಳಿ ಅಭಿಮಾನಿಗಳು ದರ್ಶನ್ ಪರವಾದಂತಹ ಘೋಷಣೆನ ಮಾಡ್ತಿರುವಂತದ್ದು. ಆದ್ರೆ ಪೊಲೀಸರಿಗೆ ಸದ್ಯ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯ ಹೊರಭಾಗದಲ್ಲಿರುವಂತಹ ಅಭಿಮಾನಿಗಳನ್ನ ನಿಯಂತ್ರಿಸೋದೇ ದೊಡ್ಡ ಕೆಲಸ ಆಗಿರುವಂತದ್ದು. ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಠಾಣೆಯ 2 ಬದಿಗಳಲ್ಲೂ ಕೂಡ ಬ್ಯಾರಿಕೇಡ್ ಗಳನ್ನ ಹಾಕಿದ್ದಾರೆ. KSRP ವೆಹಿಕಲ್ ಗಳನ್ನ ನಿಯೋಜನೆ ಮಾಡಿದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಜನ ಪೊಲೀಸ್ ಸಿಬ್ಬಂದಿಯನ್ನ ಭದ್ರತೆಗೆ ನಿಯೋಜನೆ ಮಾಡಿರುವಂತದ್ದು. ಆದ್ರೆ 100 ಸಂಖ್ಯೆಯಲ್ಲಿ ಪೊಲೀಸ್ ಸಿಬ್ಬಂದಿ ಇದ್ರೆ 1000 ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾವಣೆಗೊಂಡಿರುವಂತದ್ದು. ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲೇ ಕನಿಷ್ಠ 1,500ರಿಂದ 2,000 ಜನ ಅಭಿಮಾನಿಗಳಿದ್ರೆ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಗೆ ಸಂಪರ್ಕವನ್ನ ಕಲ್ಪಿಸುವಂತ ರಸ್ತೆಯ ಇಕ್ಕೆಲೆಗಳಲ್ಲೂ ಕೂಡ ಗುಂಪಾಗಿ ದರ್ಶನ್ ಅಭಿಮಾನಿಗಳು ಸೇರ್ಕೊಂಡಿರುವಂತದ್ದು.
ಮಾಡಿರುವಂತದ್ದು. ಸದ್ಯ ಇದೀಗ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಆಲ್ರೆಡಿ 2 KSRP ತುಕಡಿಗಳನ್ನ ನಿಯೋಜನೆ ಮಾಡಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೊಲೀಸ್ ಠಾಣೆಯಿಂದ ಬೆಂಗಳೂರಿನ 24ನೇ ACMM ಕೋರ್ಟ್ಗೆ ಹಾಜರುಪಡಿಸೋದ್ರ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಮತ್ತೆರಡು KSRP ವೆಹಿಕಲ್ ಗಳನ್ನ ಹೆಚ್ಚುವರಿಯಾಗಿ ಪೊಲೀಸ್ ಠಾಣೆ ಮುಂಭಾಗಕ್ಕೆ ಕರೆಸ್ಕೊಂಡಿರುವಂತದ್ದು. ರಕ್ಷತ್, ಶಿವಕುಮಾರ್, ಈಗ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅಥವಾ ಇಂಟರೋಗೇಷನ್ ಸಂದರ್ಭದಲ್ಲಿ ಯಾರ ಪಾತ್ರ ಏನು ಅನ್ನೋದು ಗೊತ್ತಾಗಿದೆಯಾ ಪೊಲೀಸರಿಗೆ? ರಕ್ಷತ್, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ 9ನೇ ತಾರೀಕು UDR ಪ್ರಕರಣ ದಾಖಲಾಗುವಂಥದ್ದು. ಅಂದ್ರೆ ಅಪರಿಚಿತ ವ್ಯಕ್ತಿಯ ಅನುಮಾನಾಸ್ಪದ ಸಾವು ಪ್ರಕರಣ ದಾಖಲಾಗುತ್ತೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಪೊಲೀಸ್ ಅಧಿಕಾರಿಗಳು ಮೃತ ವ್ಯಕ್ತಿ ಐಡೆಂಟಿಫೈ ಮಾಡ್ಲಿಕ್ಕೆ ಮುಂದಾಗ್ತಾರೆ, ಆತನ ಹಿನ್ನೆಲೆಯನ್ನ ಕಲೆ ಆಗ್ಲಿಕ್ಕೆ ಮುಂದಾಗ್ತಾರೆ, ಆಗ ಆತನ ಕ್ಲೋಸ್ ಕಾಂಟ್ಯಾಕ್ಟ್ ನಲ್ಲಿ ಇದ್ದಂತ, ಅಂದ್ರೆ ಕೃತ್ಯ ನಡೆದಂತ ದಿನ ಆತನ ಜೊತೆ ಫೋನ್ ನಲ್ಲಿ ಕಾಂಟ್ಯಾಕ್ಟ್ ಅನ್ನ ಮಾಡಿದಂತ ಓರ್ವ ವ್ಯಕ್ತಿ ರಘು ಎಂಬಾತನ ವ್ಯಕ್ತಿಯನ್ನ ಮೊದಲಿಗೆ ಪೊಲೀಸರು ಪಿಕ್ ಮಾಡುವಂತದ್ದು. ಜೊತೆಗೆ ಆತನ ಜೊತೆಯಲ್ಲಿ 3 ಜನ ಬೌನ್ಸರ್ ಗಳನ್ನ ವಶಕ್ಕೆ ಪಡ್ಕೊಳ್ಳುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ಅದಾದ ನಂತರದಲ್ಲಿ 4 ಜನರನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಎಲ್ಲಿ ದರ್ಶನ್ ಅವರ ಹೆಸರು ಹೊರಗಡೆ ಬರುತ್ತೆ ಅಂತೇಳಿ ಅವರೇ ಹಣಕಾಸಿನ ವಿಚಾರಕ್ಕಾಗಿ ನಾವೇ ಹಲ್ಲೆಯನ್ನ ಮಾಡಿದ್ವಿ, ಕೊಲೆ ಮಾಡುವಂತ ಉದ್ದೇಶ ಇರಲಿಲ್ಲ, ತೀವ್ರ ಗಾಯಗೊಂಡಂತ ರೇಣುಕಾ ಸ್ವಾಮಿ ಅಲ್ಲೇ ಮೃತಪಡ್ತಾನೆ, ತದನಂತರದಲ್ಲಿ ಏನ್ ಮಾಡಬೇಕು ಗೊತ್ತಲ್ಲೇ ಬಾಡಿಯನ್ನು ಡಿಸ್ಪೋಸ್ ಮಾಡಿದ್ವಿ ಅಂತೇಳಿ ಮೇಲ್ನೋಟಕ್ಕೆ ಪ್ರಕರಣದಲ್ಲಿ ಸುಳ್ಳು ಹೇಳುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಯಾವಾಗ ಆತನ ಟವರ್ ಡಂಪ್ ಅನ್ನ ತೆಗಿತಾರೆ, ಟವರ್ ಡಂಪ್ ತೆಗೆದಂತ ಸಂದರ್ಭದಲ್ಲಿ ಕೇವಲ 4 ಜನ ಮಾತ್ರ ಅಲ್ಲ, ಘಟನೆ ನಡೆದಂತ ಸಂದರ್ಭದಲ್ಲಿ ಸುಮಾರು 15ಕ್ಕೂ ಹೆಚ್ಚು ಜನ ಅದೇ ಸ್ಥಳದಲ್ಲಿ ಇದ್ರು ಅನ್ನೋದು ಪೊಲೀಸರಿಗೆ ಖಚಿತ ಆಗುತ್ತೆ. ಸ್ವತಃ ಆ ಒಂದು ಟವರ್ ಡಂಪ್ ನಲ್ಲಿ ನಟ ದರ್ಶನ್ ಅವರ CDR ಕೂಡ ಇರುವಂತದ್ದು. ಹೀಗಾಗಿ ನಟ ದರ್ಶನ್ ಪಾತ್ರದ ಬಗ್ಗೆ ಪೊಲೀಸರು ತಮ್ಮದೇ ದಾಟಿಯಲ್ಲಿ ಯಾವಾಗ ವಿಚಾರಣೆ ಮಾಡ್ಲಿಕ್ಕೆ ಮುಂದಾಗ್ತಾರೆ, ಆಗ ದರ್ಶನ್ ಬೌನ್ಸರ್ಗಳು ಜೊತೆಗೆ ಆತನ ಜೊತೆಲಿದ್ದಂತ ಗೆಳೆಯರು ದರ್ಶನ್ ಪಾತ್ರದ ಬಗ್ಗೆ ಹೇಳಿರುವಂತದ್ದು. ಅಂದ್ರೆ ಪವಿತ್ರ ಗೌಡರಿಗೆ ಸಂಬಂಧಪಟ್ಟಂತ ಒಂದು ಪೋಸ್ಟ್ಗೆ ಮೃತ ರೇಣುಕಾ ಸ್ವಾಮಿ ಕೆಟ್ಟದಾಗಿ ಈ ರೀತಿಯಾಗಿ ಪೋಸ್ಟ್ ಮಾಡಿದ್ದೆ, ಹೀಗಾಗಿ ಆತನನ್ನ ಕರ್ಕೊಂಡ್ಬಂದು ವಾನ್ ಮಾಡುವಂತ ಕೆಲಸವನ್ನ ಮಾಡಿದ್ವಿ, ಆದ್ರೆ ಆತನ ಸಾಯಿಸುವಂತ ಉದ್ದೇಶ ನಮ್ಗಿರ್ಲಿಲ್ಲ ಅಂತೇಳಿ ಯಾವಾಗ ಹೇಳ್ತಾರೆ, ಕೂಡಲೇ ಅಲರ್ಟ್ ಆದಂತ ಪೊಲೀಸರು ಒಂದ್ ಕಡೆ ಮೈಸೂರಿನಲ್ಲಿದ್ದಂತ ದರ್ಶನ್ರನ್ನ ವಶಕ್ಕೆ ಪಡ್ಕೊಳ್ಳುವಂಥದ್ದು, ಮತ್ತೊಂದ್ ಕಡೆ ಪವಿತ್ರ ಗೌಡರನ್ನು ಕೂಡ ಠಾಣೆಗೆ ಕರೆಸಿ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನು ಸದ್ಯಕ್ಕೆ ಮಾಡ್ಕೊಂಡಿರುವಂಥದ್ದು. ಸದ್ಯ ಪ್ರಕರಣದಲ್ಲಿ ಇಬ್ಬರು ದರ್ಶನ್ನ ಸ್ನೇಹಿತರು, ಸುಮಾರು 3 ಜನ ಬೌನ್ಸರ್ಗಳು, ಜೊತೆಗೆ ಬೆಂಗಳೂರು ಹಾಗೂ ಮೈಸೂರಿನಲ್ಲಿ ಬೇರೆ ಬೇರೆ ಉದ್ಯಮಗಳಲ್ಲಿ ತೊಡಗಿಕೊಂಡಿದ್ದಂತ ಇಬ್ಬರು ಉದ್ಯಮಿಗಳು ಸೇರಿ ಒಟ್ಟು 13 ಜನರನ್ನ ಕೇಸ್ನಲ್ಲಿ ಅರೆಸ್ಟ್ ಮಾಡಿರುವಂತದ್ದು. ಬೆಳಗಿನಿಂದಲೂ ಕೂಡ ಸತತ 4 ಗಂಟೆಗಳ ಕಾಲ ಬೆಂಗಳೂರಿನ ಪಶ್ಚಿಮ ಭಾಗದ DCP ಆಗಿರುವಂತಹ ಗಿರೀಶ್ ಅವರು ನೇರವಾಗಿ ದರ್ಶನ್ ಅವರನ್ನ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಯಾವ ಕಾರಣಕ್ಕಾಗಿ ರೇಣುಕಾ ಸ್ವಾಮಿ ಅವರನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆಸಿದ್ರಿ, ಬೆಂಗಳೂರಿಗೆ ಕರೆಸಿದಂತ ಸಂದರ್ಭದಲ್ಲಿ ಆತನ ಮೇಲೆ ಹಲ್ಲೆ ಮಾಡುವಂತ ಕೋಪ ಏನಿತ್ತು, ಆತ ಪೋಸ್ಟ್ ಮಾಡಿದ್ದು ನಿಜನೇ ಆಗಿದ್ರೆ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಅನ್ನ ಕೊಡಬೇಕಾಗಿತ್ತು. ಅದು ಅಷ್ಟಕ್ಕೂ ರೇಣುಕಾ ಸ್ವಾಮಿ ಪೋಸ್ಟ್ ಮಾಡಿದ್ದು ಪವಿತ್ರ ಗೌಡ ವಿಚಾರವಾಗಿ, ನಿಮಗೂ ಪವಿತ್ರ ಗೌಡಗೂ ಏನ್ ಸಂಬಂಧ, ಪವಿತ್ರ ಗೌಡ ಮೇಲೆ ಪೋಸ್ಟ್ ಮಾಡಿದ್ದಂತ ವಿಚಾರ ನಿಮ್ಮ ಗಮನಕ್ಕೆ ತಂದಿದ್ಯಾರು, ಪ್ರಕರಣದಲ್ಲಿ ಪವಿತ್ರ ಗೌಡ ಪಾತ್ರ ಏನು, ಹೀಗಾಗಿ ಹಲವು ಆಯಾಮಗಳಲ್ಲಿ ದರ್ಶನ್ಗೆ ಪ್ರಶ್ನೆ ಮಾಡಿದ್ರು ಕೂಡ ನಟ ದರ್ಶನ್ ಒಂದು ಮಾತಿನ ಉತ್ತರವನ್ನ ಕೊಡ್ತಿರುವಂತದ್ದು, ಪ್ರಕರಣಕ್ಕೂ ನನಗೆ ಏನು ಸಂಬಂಧ ಇಲ್ಲ, ನನ್ಗೇನು ಗೊತ್ತಿಲ್ಲ ನಮ್ಮ ಮಾತನ್ನ ದರ್ಶನ್ ಹೇಳ್ತಿರುವಂತದ್ದು. ಆದ್ರೆ ಇತರ ಆರೋಪಿಗಳು ಕೊಟ್ಟಂತ ಸುಳಿವು, ಹೇಳಿರುವಂತ ಹೇಳಿಕೆಗಳು, ಜೊತೆಗೆ ಘಟನಾ ಸ್ಥಳದಲ್ಲಿ ಸಿಕ್ಕಿರುವಂತಹ ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ ನ ಆಧಾರದ ಮೇಲೆ ನಟಿ ಪವಿತ್ರ ಗೌಡ, ನಟ ದರ್ಶನ್ ಸೇರಿ ಒಟ್ಟು 13 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ರಕ್ಷತ್, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ನ ಮುಂಭಾಗದ ದೃಶ್ಯಗಳಿವು. ಅಲ್ಲೊಂದಿಷ್ಟು ಜನ ದರ್ಶನ್ ಅವರ ಅಭಿಮಾನಿಗಳಂತೆ ಅಲ್ಲಿ ಸೇರಿದ್ದಾರೆ, ಜೈಕಾರ ಕೂಗಿದ್ದಾರೆ, ಡಿ ಬಾಸ್ಗೆ ಜಯವಾಗಲಿ ಅಂತ. ಮತ್ತೊಂದೆಡೆ ಪೊಲೀಸರು ಪ್ರಿಲಿಮಿನರಿ ಇಂಟ್ರೋಗೇಷನ್ ಮಾಡಿದ್ದಾರೆ, ಅಂದರೆ ಪ್ರಾಥಮಿಕವಾದಂಥ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಆರೋಪಿಗಳ ಪಾತ್ರ ಏನು ಅನ್ನೋದರ ಬಗ್ಗೆ ಒಂದು ಸ್ಪಷ್ಟತೆ ಪೊಲೀಸರಿಗೆ ಸಿಕ್ಕಿದೆ. ದರ್ಶನ್ ಪಾತ್ರ ಏನು, ಪವಿತ್ರ ಗೌಡ ಪಾತ್ರ ಏನು, ಈ ಕೇಸ್ನಲ್ಲಿ ಉಳಿದ ಆರೋಪಿಗಳಿದ್ದಾರೆ, ಅವರು ಯಾರ್ಯಾರು ಏನೇನು ಮಾಡಿದ್ದಾರೆ ಅನ್ನೋದರ ಬಗ್ಗೆ ಒಂದು ಸ್ಪಷ್ಟತೆಯನ್ನು ಪೊಲೀಸರು ತೆಗೆದುಕೊಂಡಿದ್ದಾರೆ. ಈ ಸ್ಪಷ್ಟತೆ ಸಿಕ್ಕ ಬಳಿಕ ಮತ್ತು ಡಿಜಿಟಲ್ ಎವಿಡೆನ್ಸ್ಗಳು ಸಿಕ್ಕ ಬೆನ್ನಿಗೆ ಈ ಕೇಸಲ್ಲಿ ದರ್ಶನ್ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಪೊಲೀಸರು ನಿರ್ಧರಿಸಿದ್ದಾರೆ. ಸದ್ಯ ಅರೆಸ್ಟ್ ಪ್ರೊಸೀಜರ್ಗೆ ಬೇಕಾದಂಥ ಸಿದ್ಧತೆಗಳನ್ನು ಪೊಲೀಸರು ಮಾಡಿಕೊಳ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.